ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಅಕ್ಕಿಯನ್ನು ಹೆಚ್ಚು ತೊಳೆದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಸಿ ಚಿಕನ್ ಪಾಕ್ಸ್, ಬಿ ಕ್ಯುಲೋಸಿಸ್, ಸಿ ಬೇಬಿಸಿಯೂಸ್, ಡಿ ಬೆರಿಬೆರಿ. ಅಕ್ಕಿಯನ್ನು ಹೆಚ್ಚು ತೊಳೆದರೆ ಬೆರಿಬೆರಿ ಕಾಯಿಲೆ ಬರುತ್ತದೆ. ನಿಂತುಕೊಂಡು ಆಹಾರ ಸೇವಿಸಿದರೆ ಉಂಟಾಗುವ ರೋಗ ಯಾವುದು? ಆಪ್ಷನ್ ಸಿ ತಲೆ ತಿರುಗುವಿಕೆ, ಬಿ ಕಣ್ಣಿನ ಪೊರೆ, ಸಿ ತಲೆ ನೋವು, ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸಿಡಿಟಿ. ನಿಂತುಕೊಂಡು ಆಹಾರ ಸೇವಿಸಿದರೆ ಅಸಿಡಿಟಿ ಸಮಸ್ಯೆ ಬರುತ್ತದೆ. ಎಣ್ಣೆಯುಕ್ತ ಆಹಾರ ಸೇವಿಸಿದ ನಂತರ ತಪ್ಪದೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಸಿ ಅಜ್ವೈನ, ಬಿ ನೀರು, ಸಿ ಸೋಡಾ, ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರು. ಕೊಬ್ಬು ಮತ್ತು ಎಣ್ಣೆಯುಕ್ತ ಆಹಾರ ಅತಿಯಾಗಿ ಸೇವಿಸುವುದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದರಿಂದ ಎಣ್ಣೆಯುಕ್ತ ಆಹಾರ ಮತ್ತು ಕೊಬ್ಬು ಭರಿತ ಆಹಾರ ಸೇವಿಸಿದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಂಬೆ ರಸವನ್ನು ಹಾಕಿ ಕುಡಿಯುವುದರಿಂದ ಇದು ದೇಹದಲ್ಲಿ ಕೊಬ್ಬು ಶೇಖರಣೆ ಆಗದಂತೆ ನೋಡಿಕೊಳ್ಳುತ್ತದೆ ಮತ್ತು ಅದನ್ನು ಹೊರಗೆ ಹಾಕುವಲ್ಲಿ ಹೆಚ್ಚು ಸಹಾಯಕಾರಿಯಾಗಿದೆ. ಅಧ್ಯಯನದ ಪ್ರಕಾರ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ? ಆಪ್ಷನ್ ಸಿ ಆನೆ, ಬಿ ಹುಲಿ, ಸಿ ತೋಳ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ತೋಳ. ಅಧ್ಯಯನದ ಪ್ರಕಾರ ತೋಳಕ್ಕೆ ಹೆಚ್ಚು ಕೋಪ ಬರುತ್ತದೆ. ಭೂಮಿಯಿಂದ ಸೂರ್ಯ ದೂರ ಇರುವ ದಿನಾಂಕ ಯಾವುದು? ಆಪ್ಷನ್ ಸಿ ಜುಲೈ 4, ಬಿ ಜುಲೈ 10, ಸಿ ಜುಲೈ 20, ಡಿ ಮಾರ್ಚ್ 10. ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 4. ಭೂಮಿಯಿಂದ ಸೂರ್ಯ ಜುಲೈ 4ರಂದು ದೂರ ಇರುತ್ತದೆ. ವಿಶ್ವದ ಅತ್ಯಂತ ದೊಡ್ಡ ನೈಸರ್ಗಿಕ ಹೂವಿನ ಉದ್ಯಾನವನ ಎಲ್ಲಿದೆ? ಆಪ್ಷನ್ ಸಿ ಅಮೆರಿಕ, ಬಿ ಭಾರತ, ಸಿ ಚೀನಾ, ಡಿ ದುಬೈನ ಮಿರಾಕಲ್. ಸರಿಯಾದ ಉತ್ತರ ಆಪ್ಷನ್ ಡಿ ದುಬೈನ ಮಿರಾಕಲ್. ವಿಶ್ವದ ಅತ್ಯಂತ ದೊಡ್ಡ ನೈಸರ್ಗಿಕ ಹೂವಿನ ಉದ್ಯಾನವನ ದುಬೈನ ಮಿರಾಕಲ್ನಲ್ಲಿದೆ. ಯಾವುದನ್ನು ತಿನ್ನುವುದರಿಂದ ಹೃದಯದ ಆರೋಗ್ಯ ಹಾಳಾಗುತ್ತದೆ? ಆಪ್ಷನ್ ಸಿ ಚಿಪ್ಸ್, ಬಿ ಐಸ್ ಕ್ರೀಮ್, ಸಿ ಪಿಜ್ಜಾ, ಡಿ ಕೋಕ್. ಸರಿಯಾದ ಉತ್ತರ ಆಪ್ಷನ್ ಎ ಚಿಪ್ಸ್. ಆಲೂಗೆಡ್ಡೆಯನ್ನು ಎಣ್ಣೆಯಲ್ಲಿ ಕರಿದಿರುವುದರಿಂದ ಇದು ನಮ್ಮ ದೇಹವನ್ನು ಸೇರಿದಾಗ ಕೊಬ್ಬನ್ನಾಗಿ ಪರಿವರ್ತಿಸಿ ಸೊಂಟದ ಸುತ್ತಳತೆಯನ್ನು ಅಗಲಿಸುತ್ತಾ ಹೋಗುತ್ತದೆ. ಈ ರಾಸಾಯನಿಕಗಳಲ್ಲಿರುವ ವಿವಿಧ ಉಪ್ಪು ಮತ್ತು ಇತರ ಪದಾರ್ಥಗಳು ಕೊಬ್ಬಿನ ಹೊರತಾಗಿಯೂ ಶರೀರಕ್ಕೆ ಹಲವು ರೀತಿಯಲ್ಲಿ ಹಾನಿಕಾರಕವಾಗಿವೆ. ಚಿಪ್ಸ್ಗಳಲ್ಲಿ ಅತಿ ಹೆಚ್ಚು ಉಪ್ಪು ಇರುವುದರಿಂದ ಹೃದಯದ ಬಡಿತವು ಹೆಚ್ಚುತ್ತದೆ ಮತ್ತು ರಕ್ತದ ಒತ್ತಡವು ಹೆಚ್ಚುತ್ತದೆ. ಅತಿ ಹೆಚ್ಚು ಖಾರ ಇರುವುದರಿಂದ ಜೀರ್ಣಾಂಗಗಳಲ್ಲಿ ಉರಿಯನ್ನು ತರಿಸುತ್ತದೆ. ಹೀಗಿರುವ ಚಿಪ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಪೆಂಡಿಕ್ಸ್ನಂಥ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ.
ಮನುಷ್ಯನು ಮಾತನಾಡುವಾಗ ಎಷ್ಟು ಸ್ನಾಯುಗಳು ಚಲಿಸುತ್ತವೆ? ಆಪ್ಷನ್ ಎ 72, ಬಿ 75, ಸಿ 70, ಡಿ 80. ಸರಿಯಾದ ಉತ್ತರ ಆಪ್ಷನ್ ಎ 72. ಮನುಷ್ಯನು ಮಾತನಾಡುವಾಗ 72 ಸ್ನಾಯುಗಳು ಚಲಿಸುತ್ತವೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ನಿಂಬೆ ನೀರು, ಬಿ ಎಳನೀರು, ಸಿ ಮೆಂತ್ಯ ನೀರು, ಡಿ ಜೀರಿಗೆ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಂತ್ಯ ನೀರು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮೆಂತ್ಯ ನೀರು ಸಹಾಯ ಮಾಡುತ್ತದೆ. ಹೊಟ್ಟೆಯಲ್ಲಿ ಗುಡು ಗುಡು ಎಂದು ಶಬ್ದ ಬರಲು ಕಾರಣವೇನು? ಆಪ್ಷನ್ ಎ ಹಸಿವು, ಬಿ ಜೀರ್ಣಕ್ರಿಯೆ, ಸಿ ಅತಿಸಾರ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಸಿವು ಮತ್ತು ಜೀರ್ಣಕ್ರಿಯೆ ಎರಡು ಗುಡು ಗುಡು ಶಬ್ದ ಮಾಡುವ ಸಾಮಾನ್ಯ ವಿಧಾನಗಳಾಗಿವೆ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಸ್ಟಮಕ್ ಗ್ರೋಲಿಂಗ್ ಎಂದು ಕರೆಯಲಾಗುತ್ತದೆ. ಈ ರೀತಿಯ ಸದ್ದು ಆಹಾರದ ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಹೊಟ್ಟೆ ಮತ್ತು ಕರುಳಿನಿಂದ ಈ ರೀತಿಯ ಶಬ್ದ ಬರುತ್ತದೆ ಎಂದು ಹೇಳಲಾಗುತ್ತದೆ. ಕರುಳುಗಳು ಖಾಲಿಯಾಗಿರುವುದರಿಂದ ಆಹಾರ ಮತ್ತು ನೀರು ಅಲ್ಲಿಗೆ ಹೋದಾಗ ಅಂತಹ ಶಬ್ದ ಬರುತ್ತದೆ. ವರದಿಯ ಪ್ರಕಾರ ಆಹಾರ ಸಣ್ಣ ಕರುಳನ್ನು ತಲುಪಿದಾಗ ದೇಹವು ಆಹಾರವನ್ನು ಒಡೆಯಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ. ಜೀರ್ಣಕ್ರಿಯೆಯ ಈ ಪ್ರಕ್ರಿಯೆಯಲ್ಲಿ ಅಂತಹ ಶಬ್ದ ಬರಬಹುದು. ಅದೇ ಸಮಯದಲ್ಲಿ ಹಸಿವು ಕೂಡ ಅದಕ್ಕೆ ದೊಡ್ಡ ಕಾರಣವಾಗಿರಬಹುದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ತೆಂಗಿನ ಎಣ್ಣೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.